ಹೇ ಗಾಯ್ಸ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ 778ಕ್ಕೂ ಹೆಚ್ಚು PU ಲೆಕ್ಚರರ್ಸ್ ಗಳನ್ನ ತುಂಬ್ತಾ ಇದ್ದಾರೆ ಆದಷ್ಟು ಬೇಗ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು BC ನಾಗೇಶ್ ಅವರು, ಆಯ್ತಾ, ಹೂ ಇಸ್ ದ ಎಜುಕೇಶನ್ ಮಿನಿಸ್ಟರ್ ಫಾರ್ ಕರ್ನಾಟಕ ಸ್ಟೇಟ್. ವಿ ಆರ್ ಗೋಯಿಂಗ್ ಟು ರಿಕ್ರೂಟ್ ಅಟ್ಲೀಸ್ಟ್ 778 PU ಲೆಕ್ಚರರ್ಸ್ ಅಂತ ಟ್ವೀಟ್ ಮಾಡಿದ್ದಾರೆ ನವೆಂಬರ್ 5ನೇ ತಾರೀಕಂದು. ಸೊ ಹಾಗಾಗಿ ಆದಷ್ಟು ಬೇಗ, ಆಯ್ತಾ, ಆಲ್ಮೋಸ್ಟ್ ಇದೇ ಮಂತ್ ಅಲ್ಲಿ ಏನಾಗುತ್ತೆ ನೋಟಿಫಿಕೇಶನ್ ಆಗುವಂತ ಎಲ್ಲಾ ಚಾನ್ಸಸ್ ಗಳಿದಾವೆ. ಅಂಡ್ ಗೊತ್ತಿರಲಿ, PU ಲೆಕ್ಚರರ್ ಇಸ್ ಅ ಗ್ರೂಪ್ ಬಿ ವೇಕೆನ್ಸಿ ಆಗಿದೆ, ಆಯ್ತಾ. ಅತ್ಯಂತ ಒಳ್ಳೆಯ ಪೋಸ್ಟ್, ಅತ್ಯಂತ ದೊಡ್ಡ ಪೋಸ್ಟ್, ಒಳ್ಳೆಯ ಸ್ಯಾಲರಿ ಇರುತ್ತೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಒಂದು ಸಿಲೆಬಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನಿಮ್ಮ ಸ್ಮಾರ್ಟ್ ಸ್ಟಡಿ ಇರಬೇಕಾಗುತ್ತೆ, ಹಾಗೇನೆ ಫಸ್ಟ್ ಅಟೆಂಪ್ಟ್ ನಲ್ಲಿನೇ ನೀವು ಯಾವ ರೀತಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಲೆಕ್ಚರರ್ ಆಗ್ಬಹುದು, ಗವರ್ನಮೆಂಟ್ ಇಂಗ್ಲಿಷ್ ಲೆಕ್ಚರರ್ ಆಗ್ಬಹುದು. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮಡಿಯರ್ಸ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೋಡಿ, ಯಾವುದೇ ಒಂದು ಸಬ್ಜೆಕ್ಟ್ ಇರಲಿ, ನೀವು ಇಂಗ್ಲಿಷ್ ಇರಲಿ ಅಥವಾ ಪೊಲಿಟಿಕಲ್ ಸೈನ್ಸ್ ಇರಲಿ, ಸೋಷಿಯಾಲಜಿ ಇರಲಿ, ಯಾರೇ ಇರಿ, ನಿಮಗೆ ಒಂದು ಕಂಪಲ್ಸರಿ ಪೇಪರ್ ಇರುತ್ತೆ. ದೇರ್ ವಿಲ್ ಬಿ ಕಂಪಲ್ಸರಿ ಪೇಪರ್ ವಿಚ್ ಈಸ್ ಇನ್ ಕನ್ನಡ. ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಸೊ SSLC ಲೆವೆಲ್ ನ ಪೇಪರ್ ಆಗಿರುತ್ತೆ ಇದು, ಆಯ್ತಾ. ಅಂದ್ರೆ ಏನು, 1ರಿಂದ 10ನೇ ತರಗತಿ ನೀವು ಏನು SSLC ಅವರೆಗೆ ಕನ್ನಡವನ್ನು ಓದಿದ್ರಲ್ವಾ, ಅದ್ರ ಮೇಲೆ ಏನು ಗ್ರಾಮರ್ ಪೋರ್ಷನ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೇನೆ ಯಾವ ರೀತಿ ನೀವು ಕನ್ನಡ ಲ್ಯಾಂಗ್ವೇಜ್ ನ ಡೈಲಿ ಲೈಫ್ ಅಲ್ಲಿ ಬಳಸ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟೋಟಲಿ 150 ಮಾರ್ಕ್ಸ್ ನ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡಿರ್ತಾರೆ. ಈ 150 ಮಾರ್ಕ್ಸ್ ಅಲ್ಲಿ ನೀವು ಮಿನಿಮಮ್ 50% ತಗೊಂಡ್ರೆ ಏನಾಗುತ್ತೆ, ನಿಮ್ಮ ಏನು ಇನ್ನು 2 ಪೇಪರ್ಗಳು ಇರ್ತವೆ, ನಿಮ್ಮ ಆಪ್ಷನಲ್ ಪೇಪರ್ಸ್ ನಲ್ಲಿ ಎಷ್ಟಿರ್ತವೆ, ಇನ್ನ 2 ಪೇಪರ್ಸ್ ಇದೆ. ಆ 2 ಪೇಪರ್ಗಳಲ್ಲಿ ಏನು ಮೆರಿಟ್ ಆಗುತ್ತೆ ಅದು ನಿಮಗೆ ಕನ್ಸಿಡರ್ ಆಗುತ್ತೆ ಜಾಬಿಗೆ. ಸೊ ಹಾಗಾಗಿ ಗೆಟಿಂಗ್ 50% ಇನ್ ಕಂಪಲ್ಸರಿ ಕನ್ನಡ ಈಸ್ ಅ ಕಂಪಲ್ಸರಿ ಫಾರ್ ಎವ್ರಿ ಒನ್. ಸೊ SSLC ಲೆವೆಲ್ ನ ಪೇಪರ್ ಆಗಿರುತ್ತೆ, 150 ಮಾರ್ಕ್ಸಿನ ಒಂದು ಪೇಪರ್ ಆಗಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಬಹಳ ಸಿಂಪಲ್ ಆಗಿರುತ್ತೆ, ಆಯ್ತಾ. ದೇರ್ ವಿಲ್ ಬಿ ನೋ ಎನಿ ದೊಡ್ಡ ಚಾಲೆಂಜ್ ಅಂತ ಯಾವುದೇ ರೀತಿ ಇರಲ್ಲ. ನೋಡಿ, ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು, ಸಿನ್ಸ್ ನೀವೆಲ್ಲ MA ಇಂಗ್ಲಿಷ್ ಓದ್ಕೊಂಡಿರೋದ್ರಿಂದ ಇಟ್ ವಿಲ್ ಬಿ ನೋ ಬಿಗರ್ ಇಶ್ಯೂ ಫಾರ್ ಟ್ರಾನ್ಸ್ಲೇಷನ್. ನೋಡಿ, 25 ಮಾರ್ಕ್ಸ್ ಇದೆ. ಎಸ್ಸೆ ಬರೆಯೋದಕ್ಕೆ 25 ಮಾರ್ಕ್ಸ್ ಇದೆ. ಪದಜ್ಞಾನ ಅಂದ್ರೆ ವೊಕ್ಯಾಬುಲರಿ ಇದ್ರೆ 25 ಮಾರ್ಕ್ಸ್ ಇರುತ್ತೆ. ಹಾಗೇನೆ ವಿಷಯ ಸಂಕ್ಷೇಪಣೆ ಪ್ರಿಸೆ ಮಾಡಿ ಬರೆಯೋದು 25 ಮಾರ್ಕ್ಸ್ ಇದೆ. ಹಾಗೇನೆ ಪದ ಪ್ರಯೋಗ ವರ್ಡ್ಸ್ ನ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬಳಸೋದಕ್ಕೆ 25 ಮಾರ್ಕ್ಸ್ ಇದೆ. ಅಂಡ್ ವಿಷಯದ ಸಮಗ್ರ ಅರ್ಥೈಸುವಿಕೆ ಕಂಪ್ರಿಹೆನ್ಷನ್ ಅಂತ ಹೇಳ್ತಾರಲ್ವಾ, ಅದಾಗಿರ್ಬೋದು, ಪ್ರತಿಯೊಂದನ್ನ 25 ಮಾರ್ಕ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಟೋಟಲ್ ಆಗಿ 150 ಮಾರ್ಕ್ಸ್ ಇಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಮಿನಿಮಮ್ 50% ತಗೊಂಡ್ರೆ ಏನಾಗ್ತೀರಾ ನೀವು, ಮುಂದೆ ಏನು PU ಲೆಕ್ಚರರ್ ನ 2 ಪೇಪರ್ಸ್ ಗಳಿದಾವೆ, ಆಪ್ಷನಲ್ ಪೇಪರ್ಸ್, ನಿಮ್ದು ಅಲ್ಲಿ ಮೆರಿಟ್ ಗೆ ಕನ್ಸಿಡರ್ ಆಗುತ್ತೆ, ಆಯ್ತಾ. ಸೊ ಗೆಟಿಂಗ್ 50% ಮಾರ್ಕ್ಸ್ ಇನ್ ಕಡ್ಡಾಯ ಕನ್ನಡ ಪರೀಕ್ಷೆ ಈಸ್ ಅ ಕಂಪಲ್ಸರಿ ಫಾರ್ ಎವ್ರಿ ಒನ್. ಸೊ ಲೆಟ್ಸ್ ಬಿಗಿನ್ ಫಾರ್ ಆಪ್ಷನಲ್ ಪೇಪರ್ಸ್. ಈ ವಿಡಿಯೋದ ಬಹಳ ಮುಖ್ಯ ಉದ್ದೇಶ ಆಪ್ಷನಲ್ ಪೇಪರ್. ನೋಡಿ, 2 ರೀತಿಯಾಗಿರುವಂತಹ ಆಪ್ಷನಲ್ ಪೇಪರ್ ಇದಾವೆ ನಿಮಗೆ. ಪೇಪರ್ 1 150 ಮಾರ್ಕ್ಸ್ ಇದೆ, ಹಾಗೇನೆ ಇನ್ನೊಂದು ಪೇಪರ್ ಇದೆ, ಆಯ್ತಾ, ಇನ್ನೊಂದು ಪೇಪರ್ ಇದೆ. ಸೊ ಅದಕ್ಕೂ ಸಹ ಎಷ್ಟು ಮಾರ್ಕ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್, 150 ಮಾರ್ಕ್ಸ್ ನ ಫಿಕ್ಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಆಯ್ತು, ನಿಮ್ಮ ಜಾಬ್ ಆಗ್ಲೇಬೇಕು ಅಂತಂದ್ರೆ 300 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ ನೀವು ಬರೀಲೇಬೇಕಾಗತ್ತೆ, ಆಯ್ತಾ. 300 ಮಾರ್ಕ್ಸ್, 150 ಮಾರ್ಕ್ಸ್ ಇಂದ ಎಷ್ಟು ಪೇಪರ್ಸ್ ಆಯ್ತು, 2 ಪೇಪರ್ಸ್ ಆಯ್ತು. ಸೊ ಹಾಗಾದ್ರೆ ಪೇಪರ್ 1 ನಲ್ಲಿ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ, ಆಯ್ತಾ, ವಿ ಹ್ಯಾವ್ ಅನೌನ್ಸ್ಮೆಂಟ್ ದಟ್ ಕ್ರಾಶ್ ಕೋರ್ಸ್ ಲಭ್ಯ ಇರುತ್ತೆ, ಆಯ್ತಾ. ಯಾರ್ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದೀರಾ, ಸ್ಮಾರ್ಟ್ ವರ್ಕ್ ಅಲ್ಲಿ ನಂಬಿಕೆ ಇಡ್ತೀರಾ, ಹಾಗೇನೆ ನಿಮ್ಮ ಫಸ್ಟ್ ಅಟೆಂಪ್ಟ್ ನಲ್ಲಿನೇ PU ಲೆಕ್ಚರರ್ ಆಗಬೇಕು, ಗ್ರೂಪ್ ಬಿ ವೇಕೆನ್ಸಿ ತಗೋಬೇಕು ಅನ್ನುವಂತ ಆಸೆ ಇದೆ. ಸೊ ಅವರಿಗೋಸ್ಕರ ಒಂದು ಕ್ರಾಶ್ ಕೋರ್ಸ್ ಲಭ್ಯ ಇರುತ್ತೆ. ಸೊ ಯಾರ್ಯಾರಿಗೆ ಕ್ರಾಶ್ ಕೋರ್ಸ್ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಆಸ್ಕ್ ಮೀ ಇನ್ ಅವರ್ ಕಮೆಂಟ್ ಸೆಕ್ಷನ್, ವಿ ವಿಲ್ ಸೆಂಡ್ ಆಲ್ ಡೀಟೇಲ್ಸ್. ಇದು ತುಂಬಾ ಪರ್ಸನಲೈಸ್ಡ್ ಇರುತ್ತೆ, ಎಕ್ಸ್ಕ್ಲೂಸಿವ್ ಇರ್ತವೆ, ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೇವೆ. ಹೂ ಆರ್ ಬಿಲೀವ್ಡ್ ಇನ್ ಸ್ಮಾರ್ಟ್ ವರ್ಕ್ ರಾದರ್ ದನ್ ದ ಹಾರ್ಡ್ ವರ್ಕ್, ಕೋರ್ ಸ್ಟಡಿ, ಇಷ್ಟೆಲ್ಲ ಒಂದು ಕ್ರಾಶ್ ಕೋರ್ಸ್ ಅಲ್ಲಿ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಲೆಟ್ಸ್ ಜಂಪ್ ಇನ್ ಟು ದ ಪೇಪರ್ 1 ಸಿಲೆಬಸ್ ಆಫ್ ಇಂಗ್ಲಿಷ್ ಲೆಕ್ಚರರ್ ವಿಚ್ ಇಸ್ ಪ್ರಿಸ್ಕ್ರೈಬ್ಡ್ ಫ್ರಮ್ ದ KEA, ಆಯ್ತಾ. ನಾವು ನಿಮ್ಗೆ ಏನ್ ಹೇಳ್ತಾ ಇದೀವಲ್ವಾ, ಅದು KEA ಕಡೆಯಿಂದನೇ ಪ್ರಿಸ್ಕ್ರೈಬ್ ಆಗಿರುವಂತ ಸಿಲೆಬಸ್. ಸೊ ಯು ಕ್ಯಾನ್ ಚಾನಲೈಸ್ ಯುವರ್ ಸ್ಟಡೀಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಪೇಪರ್ 1 ನಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟಿದ್ದಾರೆ, ಸರಿನಾ. ಬ್ಯಾಕ್ ಗ್ರೌಂಡ್ ಅಂದ್ರೆ ಏನು ಸರ್ ಅಂತ ಕೇಳೋದಾದ್ರೆ, ಪೇಪರ್ 1 ನಲ್ಲಿ ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಬ್ಯಾಕ್ ಗ್ರೌಂಡ್ ಮೇಲೆ ನಿಮಗೆ ಫೋಕಸ್ ಮಾಡಿರ್ತಾರೆ, ಆಯ್ತಾ. ವಾಟ್ ಎವರ್ ದ ಕ್ವಶನ್ ದೇ ಆಸ್ಕ್ ಇನ್ ಅ ಪೇಪರ್ 1, ಇಟ್ ಇಸ್ ಆಲ್ ಡಿಪೆಂಡ್ ಅಪಾನ್ ದ ಬ್ಯಾಕ್ ಗ್ರೌಂಡ್. ಸೊ ಇಟ್ ಇಸ್ ಅವರ್ ಪ್ರೈಮರಿ ಡ್ಯೂಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅ ಬ್ಯಾಕ್ ಗ್ರೌಂಡ್ ಆಫ್ ಪೇಪರ್ 1 ಸಿಲೆಬಸ್. ಸೊ ಚಾಸರ್ ಟು ಶೇಕ್ಸ್ಪಿಯರ್, ನಂಬರ್ 1 ಯೂನಿಟ್. Second one, 18th century literature, romantic period, Victorian period, modern period and contemporary period. So totally 6 periods ಗಳನ್ನ ಕೊಟ್ಟಿದ್ದಾರೆ. Okay my dear friends, let's jump into the topic. ಪೇಪರ್ 1 ನ ಸಿಲೆಬಸ್ ಈ ರೀತಿ ಇರುತ್ತೆ. ಬ್ಯಾಕ್ ಗ್ರೌಂಡ್ ಅಂತ ಫಸ್ಟ್ ಆಫ್ ಆಲ್ ಕೊಟ್ಟಿದ್ದಾರೆ ನೋಡಿ, ಆಯ್ತಾ. ಬ್ಯಾಕ್ ಗ್ರೌಂಡ್ ಅಂದ್ರೆ ಏನು, ನಿಮಗೆ ಏನೇನೋ ಕ್ವಶನ್ ನ ಕೇಳ್ತಾರೆ, ಈ ಎಲ್ಲ ಟಾಪಿಕ್ಸ್ ಗಳ ಮೇಲೆನೆ ಕೇಳ್ತಾರೆ. ಯಾವುದು, ಪೇಪರ್ 1 ನ ಸಿಲೆಬಸ್ ಮೇಲೆ ಯಾವುದೇ ಪ್ರಶ್ನೆ ಬರಲಿ, ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ದ ಬ್ಯಾಕ್ ಗ್ರೌಂಡ್. ಸೊ ವಾಟ್ ಆರ್ ದ ಬ್ಯಾಕ್ ಗ್ರೌಂಡ್ಸ್, ಚಾಸರ್ ಟು ಶೇಕ್ಸ್ಪಿಯರ್,
ಆಯ್ತಾ. ಚಾಸರ್ ಟು ಶೇಕ್ಸ್ಪಿಯರ್ 14th ಸೆಂಚುರಿಯಿಂದ 16th ಸೆಂಚುರಿಯ ಏನ್ ಟೈಮಿಂಗ್ ಇದೆ ಅಲ್ವಾ ಮೈ ಡಿಯರ್ ಆಸ್ಪಿರೆಂಟ್ಸ್, ಈ ಟೈಮಿಂಗ್ ನ ಏನಂತ ಕರೀತಾರೆ, ಚಾಸರ್ ಟು ಶೇಕ್ಸ್ಪಿಯರ್ ಟೈಮಿಂಗ್ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತು, ಚಾಸರ್ ಬರೋಕ್ಕಿಂತ ಮುಂಚೆ ಲ್ಯಾಟಿನ್ ಮತ್ತೆ ಫ್ರೆಂಚ್ ಇಂದು ಡಾಮಿನೇಟ್ ಇತ್ತು ಇಂಗ್ಲೆಂಡ್ ನಲ್ಲಿ. ಚಾಸರ್ ಬಂದ ನಂತರ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ವರ್ಕ್ಸ್ಗಳು ಏನಾಗುತ್ತೆ ಇಂಗ್ಲಿಷ್ ನಲ್ಲೇ ಬರೆಯೋದಕ್ಕೆ ಆರಂಭ ಆಗುತ್ತೆ. ಅಂಡ್ ಇದನ್ನ ಎನ್ರಿಚ್ ಮಾಡಿದವರು ಯಾರಪ್ಪ ಅಂತ ನೋಡೋದಾದ್ರೆ ಚಾಸರ್ ಆಗಿರ್ಬೋದು, ಹಾಗೇನೆ ಶೇಕ್ಸ್ಪಿಯರ್ ಆಗಿರ್ಬೋದು, ಸರಿನಾ. ಅಂಡ್ ಇವ್ರ ಬಗ್ಗೆ ತುಂಬಾ ಮಾತನಾಡ್ತಾ ಹೋದ್ರೆ ಡೀಟೇಲ್ ಆಗಿ ಈ ವಿಡಿಯೋ ಅವ್ರದೇ ಆಗುತ್ತೆ. ಸೊ ಲೆಟ್ಸ್ ಇನ್ನೊಂದು ಟಾಪಿಕ್ ನ ನೋಡೋದಾದ್ರೆ 18th ಸೆಂಚುರಿ ಲಿಟರೇಚರ್. ಓಕೆ ನೋಡಿ, ಚಾಸರ್ ಟು ಶೇಕ್ಸ್ಪಿಯರ್ ಅಲ್ಲಿ ಇನ್ಕ್ಲೂಡಿಂಗ್ ಎಲಿಜಬೆಥನ್ ಟೈಮ್ನು ಬರುತ್ತೆ, ಸರಿನಾ. ಸೊ ಹಾಗಾಗಿ ಚಾಸರ್ ಟು ಶೇಕ್ಸ್ಪಿಯರ್ ಪ್ಲಸ್ ಎಲಿಜಬೆಥನ್ ಅಂತಾನು ನೀವು ಸೇರಿಸ್ಕೋಬಹುದು ಮೈ ಡಿಯರ್ ಆಸ್ಪಿರೆಂಟ್ಸ್. 18th ಸೆಂಚುರಿ ಲಿಟರೇಚರ್ ನ ನಿಯೋ ಕ್ಲಾಸಿಕಲ್ ಏಜ್ ಅಂತಾನು ಕರೀತಾರೆ. 1700 ಇಂದ ಸ್ಟಾರ್ಟ್ ಆಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಯಾವಾಗಿಂದ? 1700 ಇಂದ 1750 ಅಲ್ಲಿವರೆಗೂ ಇದು ಲಾಸ್ಟ್ ಆಗುತ್ತೆ. ಅಂಡ್ ಇದನ್ನ ಏಜ್ ಆಫ್ ಪೋಪ್ ಅಂತಾನು ಕರೀತಾರೆ, ನಿಯೋ ಕ್ಲಾಸಿಕಲ್ ಟೈಮಿಂಗ್ ಅಂತ ಕರೀತಾರೆ, ಹಾಗೇನೆ ಎನ್ಲೈಟನ್ಮೆಂಟ್ ಪೀರಿಯಡ್ ಅಂತಾನು ಕರೀತಾರೆ ಮೈ ಡಿಯರ್ ಆಸ್ಪಿರೆಂಟ್ಸ್, ಸರಿನಾ. ಅಂಡ್ ಇದರಲ್ಲಿ ಬರುವಂತ ಡಾಮಿನೆಂಟ್ ರೈಟರ್ಸ್ ಗಳು ಯಾರ್ಯಾರು ಅಂತ ನೋಡೋದಾದ್ರೆ ಅಫ್ಕೋರ್ಸ್ ಅಲೆಕ್ಸಾಂಡರ್ ಪೋಪ್ ಆಗಿರ್ಬೋದು, ಸರಿನಾ. ಹಾಗೇನೆ ಡೇನಿಯಲ್ ಡೆಫೋ, ಆಯ್ತಾ, ರಾಬಿನ್ಸನ್ ಕ್ರೂಸೋನ ಬರೀತಾರಲ್ವಾ ಅವ್ರು ಆಗಿರ್ಬೋದು, ಜೊನಾಥನ್ ಸ್ವಿಫ್ಟ್, ಗುಲಿವರ್ಸ್ ಟ್ರಾವೆಲ್ ಆಗಿರ್ಬೋದು. ನೋಡಿ, ಇಷ್ಟು ಮಹಾನ್ ಕೃತಿಗಳು ಈ ಒಂದು ಟೈಮ್ ಲೈನ್ ಅಲ್ಲಿ ಬರೆಯಲ್ಪಡ್ತವೆ. ಸೊ ಅದನ್ನೆಲ್ಲ ನೀವು ಓದಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್, ರೊಮ್ಯಾಂಟಿಕ್ ಪೀರಿಯಡ್ 1798 ಇಂದ 1837 ವರೆಗೆ ಇದು ಟೈಮ್ ಪೀರಿಯಡ್ ಅನ್ನು ಹೊಂದಿದೆ. ಇದರಲ್ಲಿ ಆಲ್ಮೋಸ್ಟ್ ನೇಚರ್ನ ಪ್ರೈಸ್ ಮಾಡಲಾಗುತ್ತೆ, ಆಯ್ತಾ, ಬ್ಯೂಟಿನ ಪ್ರೈಸ್ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಆಗಿರೋದು ಏನಂತ ನೋಡೋದಾದ್ರೆ ಫ್ರೆಂಚ್ ರೆವಲ್ಯೂಷನ್, ಆಯ್ತಾ. ಯಾವುದು ರೊಮ್ಯಾಂಟಿಕ್ ಪೀರಿಯಡ್ ನಲ್ಲಿ ಬಹಳ ಏನು ಎಫೆಕ್ಟ್ ಆಗುತ್ತೆ, ಫ್ರೆಂಚ್ ರೆವಲ್ಯೂಷನ್ ಆಗುತ್ತೆ. ಹಾಗೆ ಇದರಲ್ಲಿ ಬರುವಂತ ಫೇವರೇಟ್ ರೈಟರ್ಸ್ ಗಳು ಯಾರಂತ ನಿಮ್ಗೆಲ್ಲ ಗೊತ್ತಿದೆ. ವಿಲಿಯಂ ವರ್ಡ್ಸ್ವರ್ತ್ ಆಗಿರ್ಬೋದು, ಎಸ್ ಟಿ ಕಾಲರಿಡ್ಜ್, ಕುಬ್ಲಾ ಖಾನ್ ಅಂತ ಓದ್ತೀವಿ, ಹಾಗೇನೆ ಬೈರನ್, ಸರಿನಾ, ಪಿ ಬಿ ಶೆಲ್ಲಿ, ಜಾನ್ ಕೀಟ್ಸ್. ಯಾವ ರೀತಿ ನಾವು ಜಾನ್ ಕೀಟ್ಸ್ ನ ಮರೆಯಕ್ಕಾಗಲ್ಲ, ಆಯ್ತಾ. ಅವರ ಒಂದು ಫೇಮಸ್ ವರ್ಡ್ ಇದೆ, ಏನಂತ ಹೇಳಿ, ಹರ್ಡ್ ಮೆಲೋಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಅನ್ಹರ್ಡ್ ಆರ್ ಸ್ವೀಟ್ ಹರ್ ಅಂತ ಬರೀತಾರೆ ಒಂದು ವರ್ಡ್ ಅಲ್ಲಿ. ಆ ಟೈಮ್ ಲೈನ್ ಅಲ್ಲಿ ಬರುವಂತ ಎಲ್ಲಾ ರೈಟರ್ಸ್ ಗಳನ್ನ ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ ಸೇರಿಸಬಹುದು. ಸೊ ರೊಮ್ಯಾಂಟಿಕ್ ಪೀರಿಯಡ್ ಎಕ್ಸಾಮ್ ಗೆ ಕೇಳ್ತಾರೆ. ಅಂಡ್ ಇಟ್ ಇಸ್ ಆಲ್ಸೋ ಸಿಲೆಬಸ್. ರೆವಲ್ಯೂಷನ್ ಆಗಿರ್ಬೋದು, ಡೆಮೋಕ್ರಸಿ ಆಗಿರ್ಬೋದು, ನೇಚರ್ ಲವ್ ಆಗಿರ್ಬೋದು, ಸರಿನಾ. ಸೊ ಇವೆಲ್ಲವೂ ಇದರಲ್ಲಿ ಬರ್ತವೆ, ರೊಮ್ಯಾಂಟಿಕ್ ಪೀರಿಯಡ್ ಅಲ್ಲಿ ಬರ್ತವೆ. ಇಮ್ಯಾಜಿನೇಷನ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಾಗುತ್ತೆ. ಚೈಲ್ಡ್ಹುಡ್ ಮೆಮೊರಿ ನಿಮ್ಗೆಲ್ಲ ಗೊತ್ತಿದೆ, ಸರಿನಾ. ಇದನ್ನೆಲ್ಲ ನೀವು ಇಲ್ಲಿ ಓದ್ಕೋಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ವಿಕ್ಟೋರಿಯನ್ ಪೀರಿಯಡ್, ಆಯ್ತಾ. ವಿಕ್ಟೋರಿಯನ್ ಪೀರಿಯಡ್ 1837 1901 ಅಲ್ಲಿ ಇದು ನಡೆಯುತ್ತೆ. ಸೊ ಇದರಲ್ಲಿ ಕ್ವೀನ್ ವಿಕ್ಟೋರಿಯಾ ರೈನ್ ಮಾಡ್ತಾ ಇರ್ತಾರೆ ಇಂಗ್ಲೆಂಡ್ ನಲ್ಲಿ 1837 to 1901. ಸೊ ಹಾಗಾಗಿ ಈ ಟೈಮ್ ಅಲ್ಲಿ ಏನಾಗುತ್ತೆ, ಒಂದು ಮ್ಯಾಸಿವ್ ಬೂಮ್ ಆಗುತ್ತೆ. ಯಾವುದು? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ, ಕಾಲೋನೈಸೇಷನ್ ಆಗುತ್ತೆ, ಆಯ್ತಾ. ಇವತ್ತು ನಾವೇನ್ ಟೆಲಿಫೋನ್ ನೋಡ್ತಾ ಇದೀವಿ, ಮೊಬೈಲ್ ಇದೆಲ್ಲ ಟೆಲಿಫೋನ್ ಅಂತ ಹೇಳ್ತಾರೆ, ಟೆಲಿಗ್ರಾಫ್ ಅಂತ ಅವಾಗಿತ್ತು, ಸರಿನಾ. ಈಗ ಏನಿದೆ ಟೆಲಿಗ್ರಾಮ್ ಅಂತಿದೆ. ಓಕೆ, ಟೆಲಿಗ್ರಾಫ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಆಯ್ತಾ, ಚಾರ್ಲ್ಸ್ ಡಾರ್ವಿನ್ ಆಗಿರ್ಬೋದು, ವಿಜ್ಞಾನದ ವೇರಿಯಸ್ ಡೆವಲಪ್ಮೆಂಟ್ಗಳು ಇದರಲ್ಲಿ ಬರ್ತವೆ. ಎಲ್ಲಿ? ವಿಕ್ಟೋರಿಯನ್ ಎರಾದಲ್ಲಿ, ಸರಿನಾ. ಈ ಇದರಲ್ಲಿ ಬರುವಂತ ಫೇಮಸ್ ಕವಿಗಳು ಯಾರ್ಯಾರು ಅಂತ ನೋಡೋದಾದ್ರೆ, ಫೇಮಸ್ ರೈಟರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ, ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಆಗಿರ್ಬೋದು, ಮ್ಯಾಥ್ಯೂ ಅರ್ನಾಲ್ಡ್ ಕಲ್ಚರಲ್ ಎನಾರ್ಕಿ ಅಂತಿದೆ, ಆಯ್ತಾ, ಓದಿರ್ಬೋದು ನೀವು ಡಿಗ್ರಿಯಲ್ಲಿ. ಹಾಗೇನೆ ಬ್ರೋಂಟೆ ಸಿಸ್ಟರ್ಸ್ ಆಗಿರ್ಬೋದು, ರಾಬರ್ಟ್ ಬ್ರೌನಿಂಗ್. ನೋಡಿ, ರಾಬರ್ಟ್ ಬ್ರೌನಿಂಗ್ ನಾವು ಮರೆಯೋಕ್ಕಾಗಲ್ಲ, ಸರಿನಾ. ಮೊನೋಲಾಗ್, ಡ್ರಾಮಾಟಿಕ್ ಮೊನೋಲಾಗ್ ನ ಬರೆಯೋದ್ರಲ್ಲಿ ಫೇಮಸ್ ಇವರು. ಹಾಗೇನೆ ಜಾರ್ಜ್ ಇಲಿಯಟ್ ಆಗಿರ್ಬೋದು, ಆಯ್ತಾ. ಥಾಮಸ್ ಹಾರ್ಡಿನ ಮರೆಯೋಕ್ಕಾಗಲ್ಲ, ಆಯ್ತಾ. ಹಿ ಈಸ್ ಆಲ್ಸೋ ಅನ್ ಎಕ್ಸಲೆಂಟ್ ರೈಟರ್. ಫಾರ್ ಫ್ರಮ್ ದ ಮ್ಯಾಡಿಂಗ್ ಕ್ರೌಡ್ ಅಂತಿದೆ ನೋಡಿ ನಾವೆಲ್, ಆಯ್ತಾ. ಸೊ ದೀಸ್ ಆರ್ ದ ನಾವೆಲ್ಸ್ ಆಗಿರ್ಬೋದು. ಪ್ರತಿಯೊಂದು ಡೆವಲಪ್ಮೆಂಟ್ಗಳು ವಿಕ್ಟೋರಿಯನ್ ಪೀರಿಯಡ್ ಅಲ್ಲಿ ಆಗುತ್ತೆ. ಸೊ ಅದನ್ನ ಬ್ರೀಫ್ ಆಗಿ ನೀವು ನೀಟಾಗಿ ನೀವು ಅದನ್ನ ಓದ್ಕೊಳ್ಳಿ. ನಮ್ಮ ಕ್ರ್ಯಾಶ್ ಕೋರ್ಸ್ ನಲ್ಲಿ ಬಂದ್ರೆ, ನಮ್ಮ ಕ್ರ್ಯಾಶ್ ಕೋರ್ಸ್ ನಲ್ಲಿ ನೀವು ಸೇರ್ಕೊಂಡ್ರೆ ಇನ್ನೂ ಇನ್ಫಾರ್ಮೇಶನ್, ಆಯ್ತಾ, ಸ್ಮಾರ್ಟ್ ಆಗಿ ಯಾವ ರೀತಿ ನೀವು ಮ್ಯಾಸಿವ್ ಆಗಿ ಸ್ಕೋರ್ ಮಾಡಬಹುದು ಅಂತ ಹೇಳ್ಕೊಡ್ತೇವೆ. ನೆಕ್ಸ್ಟ್ ಮಾಡರ್ನ್ ಪೀರಿಯಡ್, ಸರಿನಾ. ಮಾಡರ್ನ್ ಪೀರಿಯಡ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಅಲ್ಲಿ ಬರ್ದಿದ್ದೇವೆ, 1901 ಇಂದ 1950, ಆಯ್ತಾ. 1901 ಇಂದ 1950 ಈ ಒಂದು ಟೈಮ್ ಲೈನ್ ಅಲ್ಲಿ ಮಾಡರ್ನ್ ಪೀರಿಯಡ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಕಂಟೆಂಪರರಿ ಪೀರಿಯಡ್. ಓಕೆ, ಮಾಡರ್ನ್ ಪೀರಿಯಡ್ ಅಲ್ಲಿ ಬರುವಂತ ಫೇಮಸ್ ರೈಟರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ, ರಾಬರ್ಟ್ ಫ್ರೋಸ್ಟ್ ಇರ್ಬೋದು, ಡಬ್ಲ್ಯೂ ಬಿ ಈಟ್ಸ್ ಅಂತ ಹೇಳ್ತಾರೆ, ಆಯ್ತಾ. ವಿಲಿಯಂ ಬಟ್ಲರ್ ಈಟ್ಸ್ ಅಂತ ಹೇಳ್ತಾರೆ. ಡೈಲಾನ್ ಥಾಮಸ್ ಇರ್ಬೋದು, ವೆರಿ ಇಂಪಾರ್ಟೆಂಟ್, ಆಯ್ತಾ. ವರ್ಜಿನಿಯಾ ವುಲ್ಫ್. ಸೊ ಇವರೆಲ್ಲರೂ ವೇರಿಯಸ್ ರೈಟರ್ಸ್ಗಳು ಇಲ್ಲಿ ಬರ್ತಾ ಹೋಗ್ತಾರೆ, ಇನ್ಕ್ಲೂಡಿಂಗ್ ಜಾರ್ಜ್ ಆರ್ವೆಲ್, ಅನಿಮಲ್ ಫಾರ್ಮಾ, ಆಯ್ತಾ. ಯಾರು ಮರೆಯಕ್ಕಾಗುತ್ತೆ ಅನಿಮಲ್ ಫಾರ್ಮಾ. ಸೊ ಇವೆಲ್ಲವೂ ಮಾಡರ್ನ್ ಪೀರಿಯಡ್ ಅಲ್ಲಿ ಬರೆಯಲ್ಪಡ್ತವೆ. ಅಂಡ್ ಇದೊಂದು ಅಬ್ಸರ್ಡ್ ಥಿಯರಿ, ಅಬ್ಸರ್ಡ್ ಲಿಟರೇಚರ್ ಅಂತ ಕರೀತಾರೆ ಇದನ್ನ, ಖಾಲಿ, ಆಯ್ತಾ. ಅಬ್ಸರ್ಡಿಟಿ ಅಂದ್ರೇನು? ನಿಲ್ನೆಸ್. ಸೊ ಇದು ನಮಗೆ 1900 ಇಂದ 1950 ಟೈಮಲ್ಲಿ ನೋಡಕ್ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಓದ್ಕೋಬೇಕಾ? 100% ಓದ್ಕೋಬೇಕು, ಅದ್ರ ಮೇಲೆನೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಕಂಟೆಂಪರರಿ ಪೀರಿಯಡ್,
ಆಯ್ತಾ. ಕಂಟೆಂಪ್ರರಿ ಅಂದ್ರೆ ಏನ್ ಸರ್? ಕಂಟೆಂಪ್ರರಿ ಅಂದ್ರೆ ಈಗಿನ ಕರೆಂಟ್ ಏನಿದೆ ಅಲ್ವಾ ಆ ಒಂದು ಟೈಮ್ ಲೈನ್ ಅನ್ನ ಅಂತ ಹೇಳ್ತಾರೆ ಪ್ರೆಸೆಂಟ್ ಅಂತ ಇದೆ ನೋಡಿ. 1950 ಹಿಡ್ಕೊಂಡು ಆಫ್ಟರ್ ವರ್ಲ್ಡ್ ವಾರ್ ಆದ್ಮೇಲೆ ಇಲ್ಲಿಯವರೆಗೂ ಇತ್ತೀಚಿನ ರೈಟರ್ಸ್ ನವರೆಗೂ ಏನ್ ನೋಡ್ತಾ ಇದೀರಲ್ವಾ ಅದನ್ನೇನಂತ ಹೇಳ್ತಾರೆ ಕಂಟೆಂಪ್ರರಿ ಪೀರಿಯಡ್ ಅಂತ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಟಿ.ಎಸ್. ಇಲಿಯೋಟ್ ಆಯ್ತಾ, ದ ವೇಸ್ಟ್ ಲ್ಯಾಂಡ್, ಹೌ ಕ್ಯಾನ್ ವಿ ಫಾರ್ಗೆಟ್ ದ ವೇಸ್ಟ್ ಲ್ಯಾಂಡ್, ಓಕೆನಾ. ಜೇಮ್ಸ್ ಜಾಯ್ಸಿ ಇರ್ಬೋದು ಆಯ್ತಾ, ವರ್ಜಿನಿಯಾ ವೂಲ್ಫ್ ಇರ್ಬೋದು, ಓಕೆನಾ. ಜೋಸೆಫ್ ಕಾನ್ರಾಡ್ ಇರ್ಬೋದು, ಡಿ ಎಚ್ ಲಾರೆನ್ಸ್ ನೋಡಿ ವೆರಿ ಇಂಪಾರ್ಟೆಂಟ್ ರೈಟರ್ ಅವ್ರು ಇರ್ಬೋದು, ಇವರೆಲ್ಲರೂ ಸ್ಯಾಮ್ಯುಯಲ್ ಬಕೆಟ್, ಇವರೆಲ್ಲರೂ ಏನ್ ಬರ್ತಾರೆ ಕಂಟೆಂಪ್ರರಿ ಪೀರಿಯಡ್ ಅಲ್ಲಿ ಬರ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ಈ ಎಲ್ಲ ಟಾಪಿಕ್ಸ್ ಗಳೇನಿದೆ ಅಲ್ವಾ ಒಂದರಿಂದ ಹಿಡ್ಕೊಂಡು 6ನೇ ಟಾಪಿಕ್ಸ್ ವರೆಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳುತ್ತಾರೆ. ಏನ್ ಸರ್ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳೋದು ಅಂತಂದ್ರೆ ನೀವು ಪ್ರಶ್ನೆಯನ್ನ ಮೂಡುತ್ತೆ ಆಯ್ತಾ. ಇಟ್ ವಿಲ್ ಕಮ್ಸ್ ಟು ದ ಮೈಂಡ್ ವಾಟ್ ಸರ್ ಬ್ಯಾಕ್ ಗ್ರೌಂಡ್. ಸೋಶಿಯೋ ಕಂಟೆಂಪರರಿ ಪೀರಿಯಡ್ ಅಂತ ಹೇಳ್ತಾರೆ. ಈಗಿನ ಕಾಲದ ಸೋಶಿಯೋ ಕಂಡೀಷನ್ ನೀವು ಓದ್ಕೋಬೇಕಾಗತ್ತೆ ಆಯ್ತಾ. ಸಾಮಾಜಿಕ ಪರಿಸ್ಥಿತಿ ಹೆಂಗಿತ್ತು ಅಂತ ಓದ್ಕೋಬೇಕಾಗತ್ತೆ, ರಿಲಿಜಿಯಸ್ ಕಂಡೀಷನ್ ಗೊತ್ತಾಗುತ್ತೆ ಆಯ್ತಾ, ಲಿಟರೇಚರ್ ಕಂಡೀಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಚಾಸರ್ ಟು ಅಪ್ ಟು ಕಂಟೆಂಪರರಿ ಪೀರಿಯಡ್ ವರೆಗೂ ಕಂಪಲ್ಸರಿ ಓದ್ಕೋಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್ ಬರೀ ಬ್ಯಾಕ್ ಗ್ರೌಂಡ್ ಅಷ್ಟೇ ಕೇಳಲ್ಲ, ಪೋಯಿಟ್ರಿನೂ ಸಹ ಕೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ವಿಲಿಯಂ ಶೇಕ್ಸ್ಪಿಯರ್ದು ಸಾನೆಟ್ ಇದೆ ನೋಡಿ, ಸಾನೆಟ್ ಟೋಟಲಿ 154 ಸಾನೆಟ್ ನ ಬರೀತಾರೆ. ಬಟ್ 154 ಸಾನೆಟ್ ನ ಓದುವಂತ ಅವಶ್ಯಕತೆ ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದನ್ನೆಲ್ಲ ಓದ್ಕೊಂಡ್ರೆ ಸಾಕು ಮೈ ಡಿಯರ್ ಆಸ್ಪಿರೆಂಟ್ಸ್. ಹಾಗೇನೆ ಜಾರ್ಜ್ ಹರ್ಬರ್ಟ್ ದ ಕೊಲ್ಲಾರ್, ಜಾನ್ ಡನ್ ಸನ್ ರೈಸಿಂಗ್, ಹಾಗೇನೆ ದ ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಆನ್ ಹಿಸ್ ಬ್ಲೈಂಡ್ನೆಸ್. ಸರಿನಾ, ಪ್ಯಾರಡೈಸ್ ಲಾಸ್ಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಲೈನ್ ಇದೆ ಆಯ್ತಾ, ಏನಂತೇಳಿ ಬೆಟರ್ ಟು ರೈನ್ ಇನ್ ದ ಹೆಲ್ ದೆನ್ ಸರ್ವ್ ಇನ್ ದ ಹೆವನ್ ಅಂತೇಳಿ. ಅಂತ ಫೇಮಸ್ ಲೈನ್ಸ್ ಗಳನ್ನ ಇಲ್ಲಿ ಕೇಳಲ್ಪಡ್ತವೆ. ಹಾಗೇನೆ ಆನ್ ಹಿಸ್ ಬ್ಲೈಂಡ್ನೆಸ್, ಪಾಪ ಅವರು ಕುರುಡರಾಗ್ತಾರೆ ಆಯ್ತಾ, ಅದ್ರ ಮೇಲೆ ಒಂದು ಪೋಯಮ್ ನ ಬರೀತಾರೆ. ಹಾಗೇನೆ ಲಾರ್ಡ್ ಟೆನಿಸನ್ ದ ಲೋಟಸ್ ಈಟರ್, ರಾಬರ್ಟ್ ಬ್ರೌನಿಂಗ್ ವೆರಿ ಇಂಪಾರ್ಟೆಂಟ್ ನೋಡಿ, ಡ್ರಾಮಾಟಿಕ್ ಮೊನೋಲಾಗ್ ನ ಬರೆಯೋದಕ್ಕೆ ಎತ್ತಿದ ಕೈ ಇವರು ಯಾರು, ರಾಬರ್ಟ್ ಬ್ರೌನಿಂಗ್. ಮೈ ಲಾಸ್ಟ್ ಡಚಸ್, ಹಾಗೇನೆ ವಿಲಿಯಂ ಬ್ಲೇಕ್ ದ ಲ್ಯಾಂಬ್, ಚಿಮ್ನಿ ಸ್ವೀಪರ್, ವರ್ಡ್ಸ್ವರ್ತ್ ಸಾಲಿಟರಿ ರೀಪರ್, ಡ್ಯಾಫೋಡಿಲ್ಸ್, ಪಿ.ಬಿ. ಶೆಲ್ಲಿ ಓಡ್ ಟು ದ ವೆಸ್ಟ್ ವಿಂಡ್, ಅಡನೈಸ್ ಅಂತ ಬರುತ್ತೆ. ಹಾಗೇನೆ ಜಾನ್ ಕೀಟ್ಸ್ ಆಯ್ತಾ, ಓಡನ ಗ್ರೇಷಿಯನ್ ಅರ್ನ್, ನಿಮ್ಮ ಡಿಗ್ರಿಯಲ್ಲೆಲ್ಲ ಓದಿರ್ತೀರ. ವಿಲಿಯಂ ಬಟ್ಲರ್ ರೀಡ್ಸ್ ಈಸ್ಟರ್ 1916, ಎಸ್ 1916. ಚಾರ್ಲಸ್ ಡಿಕಿನ್ಸ್ ಬಿಕಾಸ್ ಐ ಕುಡಂಟ್ ಸ್ಟಾಪ್ ಫಾರ್ ಡೆತ್. ಹಾಗೇನೆ ರಾಬರ್ಟ್ ಫ್ರೋಸ್ಟ್ ಮೆಂಡಿಂಗ್ ವಾಲ್. ಸೊ ಇಷ್ಟೆಲ್ಲ ಏನ್ ಬರ್ತವೆ ಪೋಯಿಟ್ರಿಯಲ್ಲಿ ನೀವು ಕಂಪಲ್ಸರಿ ಓದ್ಕೋಬೇಕಾಗುತ್ತೆ. ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಅಂಡ್ ಪ್ರತಿಯೊಂದರ ಒಂದು ನೋಟ್ಸ್ MCQs, ಚಾಪ್ಟರ್ ವೈಸ್ MCQs ಆಗಿರ್ಬೋದು, ಸ್ಮಾರ್ಟ್ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕ್ರಾಶ್ ಕೋರ್ಸ್ಗೆ ಜಾಯ್ನ್ ಆಗಿ. ಕ್ರಾಶ್ ಕೋರ್ಸ್ಗೆ ಸೇರಲು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಆಸಕ್ತಿ ಇದೆ ಅಂತ ಹೇಳಿ, ಅಂಡ್ ನಾವು ನಿಮಗೆ ಎಲ್ಲ ಡೀಟೇಲ್ಸ್ ನ ಕಳಿಸ್ಕೊಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಫಿಕ್ಷನ್ ಆಯ್ತಾ, ಫಿಕ್ಷನ್ ನೋಡಿ, ಫಿಕ್ಷನ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅವಾಗಿನ ಕಾಲದ ನೆಟ್ಫ್ಲಿಕ್ಸ್ ಅಂತಾನೆ ಹೇಳ್ಬೋದು. ಏನ್ ಸರ್ ಇದು ನೆಟ್ಫ್ಲಿಕ್ಸ್ ಅಂದ್ರೆ ನೋಡಿ, ಅಮೆಝಾನ್ ಅನ್ನ ನೋಡ್ತೀವಿ ಆಯ್ತಾ, ಅಮೆಝಾನ್ ಪ್ರೈಮ್ ಅಂತಿದೆ. ಅಮೆಝಾನ್ ಪ್ರೈಮ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಆಗಿರುವಂತ ಮೂವಿಗಳಿರಲ್ಲ. ಬಟ್ ನೆಟ್ಫ್ಲಿಕ್ಸ್ ಅಂದ ತಕ್ಷಣ ಆಯ್ತಾ, ಎಲ್ಲಾ ರೀತಿಯ ಒಂದು ನಾವು ಏನ್ ಮಾಡ್ಬೋದು ಮೂವಿಗಳನ್ನ ಇಲ್ಲಿ ನೋಡಬಹುದಾಗಿದೆ, ಡಿಫ್ರೆಂಟ್ ಜನರ. ಸೇಮ್ ಫಿಕ್ಷನ್ ಆವಾಗಿನ ಕಾಲದ ಫಿಕ್ಷನ್ಗಳು ಕೆಲಸ ಮಾಡ್ತವೆ ಮೈ ಡಿಯರ್ ಫ್ರೆಂಡ್ಸ್. ಜೊನಾಥನ್ ಸ್ವಿಫ್ಟ್ ಗುಲಿವರ್ ಟ್ರಾವೆಲ್ ಆಗಿರ್ಬೋದು, ಮಾರ್ಕ್ ಟ್ವೈನ್ ಅವ್ರದ್ದು ಹಕ್ಲಂಬೆರಿ ಫೈನ್ ಆಗಿರ್ಬೋದು, ಥಾಮಸ್ ಹಾರ್ಡಿ ರಿಟರ್ನ್ ಆಫ್ ನೇಟಿವ್ ಆಯ್ತಾ, ಚಾರ್ಲಸ್ ಡಿಕನ್ಸ್ ದ ಗ್ರೇಟ್ ಎಕ್ಸ್ಪೆಕ್ಟೇಷನ್. 1860ರಲ್ಲಿ ಬರೀತಾರೆ ಆಯ್ತಾ. 1860 ಬರೆಯಲ್ಪಡ್ತವೆ. ಪಿಪ್ ಅಂತೇಳಿ ಒಂದು ಕ್ಯಾರೆಕ್ಟರ್ ಇದೆ ಆಯ್ತಾ, ತುಂಬಾ ಚೆನ್ನಾಗಿದೆ, ಗ್ರೇಟ್ ಎಕ್ಸ್ಪೆಕ್ಟೇಷನ್ ಓದಿ. ಹಾಗೆಯೇ ಜೇನ್ ಆಸ್ಟನ್ ಎಮ್ಮ, ಎಮಿಲಿ ಬ್ರಾಂಟೆ ಅವರದು ವುದರಿಂಗ್ ಹೈಟ್ಸ್, ಚಾರ್ಲೆಟೆ ಬ್ರೋಂಟ್, ಜೇನ್ ಆಯರ್, ಓಲಿವರ್ ಗೋಲ್ಡ್ ಸ್ಮಿತ್ ದ ಸಿಟಿಸನ್ ಆಫ್ ದ ವರ್ಲ್ಡ್, ಡೇನಿಯಲ್ ಡೆಫೋ ಮಾಲ್ ಫ್ಲಾಂಡರ್ಸ್, ಆಸ್ಕರ್ ವೈಲ್ಡ್ ದ ಪಿಕ್ಚರ್ ಆಫ್ ಡೊರಾಯನ್ ಗ್ರೇ. ಆಫ್ರಿಕನ್ ರೈಟರ್ಸ್ ಬರ್ತಾರೆ, ಚಿನ್ವಾ HB ಇರ್ಬೋದು, ಅವ್ರದ್ದು ಫೇಮಸ್ ರೈಟಿಂಗ್ ಇದೆ ಥಿಂಗ್ಸ್ ಫಾಲ್ ಅಪಾರ್ಟ್, ಓಲೆ ಸೊಯಂಕಾ ದ ಲಯನ್ ಅಂಡ್ ದ ಜೇವೆಲ್. ಎನ್ ಗುಗಿ ಅಂತ ಬರ್ತಾರೆ, ಡಿಕೊಲನೈಸಿಂಗ್ ದ ಮೈಂಡ್, ನ್ಯಾಡಿನ್ ಗಾರ್ಡ್ಮೈರ್, ಆ ಸಿಟಿ ಆಫ್ ಡೆಡ್. ವೆಸ್ಟ್ ಇಂಡೀಸ್ ರೈಟರ್ ಯಾರು, VS ನೈಪೋಲ್, ನಮ್ಮ ಇಂಡಿಯಾದವರೇ ಮೈಗ್ರೇಟ್ ಆಗ್ತಾರೆ ಆ ಕಡೆ. ಎ ಹೌಸ್ ಆಫ್ ಮಿಸ್ಟರ್ ಬಿಸ್ವಾಸ್, ಸಾರಿ ಕೆಳಜಾತಿಯವ್ರನ್ನ ಮೇಲ್ಜಾತಿಯವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಮಿಸ್ಟರ್ ಆಫ್ ಬಿಸ್ವಾಸ್ ಅಲ್ಲಿ ನಾವು ಓದಬಹುದಾಗಿದೆ. ಸರಿನಾ. ನೆಕ್ಸ್ಟ್ ಡ್ರಾಮಾ ಮೇಲೇನು ಕೇಳ್ತಾರ ಸರ್ ಪೇಪರ್ 1 ಅಲ್ಲಿ, ಖಂಡಿತ. ಯಾರ್ದು, ಇವ್ರನ್ನ ಬಿಟ್ಟು ಪ್ರಶ್ನೆ ಪತ್ರಿಕೆ ತೆಗೆಯಲ್ಲ. ಯಾರು, ವಿಲಿಯಂ ಶೇಕ್ಸ್ಪಿಯರ್. ದ ಟೆಂಪೆಸ್ಟ್ ಆಗಿರ್ಬೋದು, ಮ್ಯಾಕ್ಬೆತ್ ಆಗಿರ್ಬೋದು. ಆಯ್ತಾ ನೋಡಿ, ಈ ರೀತಿ ಸೆಲೆಕ್ಟೆಡ್ ಟಾಪಿಕ್ಸ್ ಗಳ ಮೇಲೆ ನಿಮಗೆ ಕ್ವಶನ್ಸ್ ನ ಕೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಆರ್ಥರ್ ಮಿಲ್ಲರ್ ಡೆತ್ ಆಫ್ ಸೇಲ್ಸ್ಮ್ಯಾನ್, ಹಾಗೇನೆ ಮ್ಯಾರ್ಲೋ ಆಯ್ತಾನಾ, ಡಾಕ್ಟರ್ ಫಾಸ್ಟಸ್ ಅದನ್ನ ಕೇಳ್ತಾರೆ. ಹಾಗೇನೆ GM ಸಿಂಜ್ ರೈಡ್ ಟು ದ ಸಿ, ಸೊಫೆಕ್ಲಸ್ ಒಡಿಪಸ್ ರೆಕ್ಸ್. ಸರಿನಾ. ಇಂಡಿಯನ್ ರೈಟಿಂಗ್ಸ್ ಇನ್ ಇಂಗ್ಲಿಷ್, ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಗೀತಾಂಜಲಿ ಕೇಳ್ತಾರೆ. ಸೆಲೆಕ್ಟೆಡ್ ಅಂತ ಹೇಳಿದ್ದಾರೆ, ಅರವಿಂದೋ ಆಯ್ತಾ, ಸಾವಿತ್ರಿ, ಅಮಿತಾವ್ ಘೋಷ್ ಆಯ್ತಾ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ ಅಮಿತಾವ್ ಘೋಷ್. ಇನ್ ಆನ್ ಆಂಟಿಕ್ಯೂ ಲ್ಯಾಂಡ್, ಮುಲ್ಕ್ರಾಜ್ ಆನಂದ ಆಯ್ತಾ, ಅವ್ರದ್ದು ದ ಅನ್ಟಚಬಲ್, ಮುಲ್ಕ್ರಾಜ್ ಆನಂದ್ ಆಗಿರ್ಬೋದು, EM ಫೋಸ್ಟರ್ ಅವರೆಲ್ಲ ಸ್ನೇಹಿತರಾಗಿದ್ರು ಅಂತ ಓದಿರ್ತೇವೆ ನಾವು. ಹಾಗೇನೆ ರಾಜಾರಾವ್, ಕಾಂತಾಪುರ ಆಯ್ತಾ, ಹೌ ಕ್ಯಾನ್ ವಿ ಫಾರ್ಗೆಟ್ ದ ಕಾಂತಾಪುರ.
ಆರ್ ಕೆ ನಾರಾಯಣ್ದು ದ ಗೈಡ್ ಆಗಿರ್ಬೋದು, ಶಶಿ ದೇಶಪಾಂಡೆ ಅವರದು ದ ಬೈಂಡಿಂಗ್ ವೈನ್, ಕಮಲಾ ದಾಸ್ ದ ವರ್ಲ್ಡ್ ಪ್ಲೇ ಹೌಸ್, ವಿವೇಕಾನಂದ ಚಿಕಾಗೋ ಅಡ್ರೆಸ್, ಅಂಬೇಡ್ಕರ್ ದ ವೇ ಟು ಗೊರೆಗಾಂವ್, ಆಯ್ತಾ ಅವ್ರದ್ದು ಮೋರ್ ದೆನ್ 100 ಮಿಲಿಯನ್ ವುಮೆನ್ ಆರ್ ಮಿಸ್ಸಿಂಗ್. ಹಾಗೇನೆ ಎ ರೇವತಿ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಸೆಲೆಕ್ಟಿವ್ ನೆರೇಟಿವ್, ಬಶೀರ್ ಆಯ್ತಾ. ಬಶೀರ್ ಯಾರು? ಬಶೀರ್ ಕೇರಳ ರೈಟರ್ ಇವರು, ಸರಿನಾ. ಅವರೊಂದು ರೈಟಿಂಗ್ ಬರೀತಾರೆ, ಅವರೊಂದು ಡ್ರಾಮಾ, ಅವರೊಂದು ವರ್ಕ್ ಬರೆದಿದ್ದಾರೆ, ದ ಕಾರ್ಡ್ ಶಾರ್ಪರ್ಸ್ ಡಾಟರ್ ಅಂತೇಳಿ, ಸರಿನಾ. ಸೊ ಇಷ್ಟೆಲ್ಲ ನೀವು ಓದ್ಕೋಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಆಯ್ತಾ. ಇಷ್ಟೆಲ್ಲ ಒಂದು ಟಾಪಿಕ್ಸ್ಗಳ ಒಂದು MCQs, ಟಾಪಿಕ್ ವೈಸ್ MCQs ಆಗಿರ್ಬೋದು, ಹಾಗೇನೆ ಎಕ್ಸ್ಕ್ಲೂಸಿವ್ ಪರ್ಸನಲೈಸ್ಡ್ ನೋಟ್ಸ್ಗಳಾಗಿರ್ಬೋದು, ಲೈವ್ ಕ್ಲಾಸಸ್ಗಳಾಗಿರ್ಬೋದು ನಾವು ತಗೊಳ್ತೇವೆ. ನಿಮಗೆ ಯಾರ್ಯಾರಿಗೆ ಆಸಕ್ತಿ ಇದೆ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಿ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಗ್ರಾಮರ್, ಆಯ್ತಾ ಸರ್, ಗ್ರಾಮರ್ನು ಇರುತ್ತೆ ಪೇಪರ್ 1 ಅಲ್ಲಿ. ಹೌದು ಮೈ ಡಿಯರ್. ಪೇಪರ್ 1 ನೋಡಿ, ನೀವು PU ಲೆಕ್ಚರರ್ನ ಉಪನ್ಯಾಸಕರಾಗಬೇಕಂತಂದ್ರೆ PU ಲೆಕ್ಚರ್ನ ಬುಕ್ ತೆಗೆದು ನೋಡಿ ಒಂದ್ಸಲ. ಟೋಟಲಿ 100% ಅಂತ ನಾವು ಮಾಡ್ಕೊಂಡ್ರೆ ಅಂದ್ರೆ ಬುಕ್ ಅಲ್ಲಿ 50% ಏನಿದೆ ಲಿಟರೇಚರ್ ಇದೆ, ಇನ್ನು 50% ಏನಿದೆ ಮೈ ಡಿಯರ್ ಫ್ರೆಂಡ್ಸ್ ಗ್ರಾಮರ್ ಇದೆ ಮೈ ಡಿಯರ್. ಸೊ ಅದೇನೇ ಇರಲಿ ನೋಡಿ, ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್, ಕರೆಕ್ಟ್ ಯೂಸಸ್ ಆಫ್ ಟೆನ್ಸಸ್, ಫ್ರೇಮಿಂಗ್, ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸಸ್, ಯೂಸ್ ಆಫ್ ಪ್ರಿಪೋಸಿಷನ್ಸ್ ಅಂಡ್ ಆರ್ಟಿಕಲ್ಸ್, ಕ್ವೆಶ್ಚನ್ ಫಾರ್ಮ್ಸ್, ಕೊಹೆಸಿವ್ ಡಿವೈಸಸ್, ಮಾಡಲ್ಸ್, ಕಂಜಂಕ್ಷನ್ಸ್, ಪ್ರೊನೌನ್, ರಿಪೋರ್ಟೆಡ್ ಸ್ಪೀಚ್, ವಾಯ್ಸ್ ಆಫ್ ದ ವರ್ಬ್, ಆಯ್ತಾ. ಇವೆಲ್ಲವೂ ನೀವು ಸ್ಟಡಿ ಮಾಡಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಇವನ್ನ ಡೀಟೇಲ್ ಆಗಿ ನಾವು ನೋಡ್ಕೊಂತ ಹೋಗೋಣ, ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿ, ಹಾಗೆ ಕ್ರ್ಯಾಶ್ ಕೋರ್ಸ್ಗಳಲ್ಲಿ. ಹಾಗೇನೆ ವೊಕಾಬುಲರಿ, ಸಿನೋನಿಮ್ ಇರ್ಬೋದು, ಹೋಮೋನಿಮ್ ಇರ್ಬೋದು, ಆಂಟೋನಿಮ್ ಇರ್ಬೋದು, ಪ್ರಿಫಿಕ್ಸ್, ಸಫಿಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಇಡಿಯೋಮ್ ಫ್ರೇಸಸ್, ಎರರ್ ಐಡೆಂಟಿಫಿಕೇಶನ್ ಯಾವ ಹೇಗಾದ್ರೂ ಅವ್ರು ಕೇಳ್ಬೋದು, ಆಯ್ತಾ. ಐದರ್ ಇಟ್ ಈಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಆದ್ರೂ ಕೇಳ್ಬೋದು, ಸ್ಪೆಲ್ಲಿಂಗ್ ಮೇಲೆ ಆದ್ರೂ ಕೇಳ್ಬೋದು, ಆಯ್ತಾ. ಹೋಮೋನಿಮ್ನ ಕೇಳ್ಬೋದು, ಹೋಮೋಫೋನ್ನ ಕೇಳ್ಬೋದು, ಯಾವುದೇ ರೀತಿಯಾಗಿ ಎರರ್ ಐಡೆಂಟಿಫಿಕೇಶನ್ ಮಾಡ್ರಿ ಅಂತ ನಿಮಗೆ ಹೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ಪೇಪರ್ 2 ಬರೋದಾದ್ರೆ, ಓಕೆ ಪೇಪರ್ 1 ಅಲ್ಲಿ ಇಷ್ಟೆಲ್ಲ ಇರುತ್ತೆ ಸರ್, 100% ಏನೇನಿರುತ್ತೆ ಅಂತ ಗೊತ್ತಾಯ್ತು. ಪ್ರತಿಯೊಂದು ಲಿಟರೇಚರ್ದು ಬ್ಯಾಕ್ಗ್ರೌಂಡ್ ದಯಮಾಡಿ ಓದ್ಕೊಳ್ಳಿ. ಪೋಯಿಟ್ರೀಸ್, ಆಯ್ತಾ. ಪೋಯಿಟ್ರೀಸ್ ನೋಡಿ ನಿಮಗೆ ಸೆಲೆಕ್ಟೆಡ್ ಕೊಟ್ಟಿದ್ದಾರೆ, ವಿಲಿಯಂ ಶೇಕ್ಸ್ಪಿಯರ್ ಇಂದ ಹಿಡ್ಕೊಂಡು ರಾಬರ್ಟ್ ಫ್ರೋಸ್ಟ್ ಮೆಂಡಿಂಗ್ ವಾಲ್ವರೆಗೆ, ಫಿಕ್ಷನ್ ಅಲ್ಲಿ ಜೊನಾಥನ್ ಸ್ವಿಫ್ಟ್ ಇಂದ ಹಿಡ್ಕೊಂಡು VS ನೈಪೋಲ್, ಆಯ್ತಾ, ನಮ್ಮ ಇಂಡಿಯಾದ ರೈಟರ್, ವೆಸ್ಟ್ ಇಂಡೀಸ್ನ ರೈಟರ್ VS ನೈಪೋಲ್. ಹಾಗೇನೆ ಡ್ರಾಮಾದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಟು ಸೊಫೆಕ್ಲೆಸ್, ಹಾಗೇನೆ ಇಂಡಿಯನ್ ರೈಟರ್ ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ನಿಂದ ಬಶೀರ್ನವರೆಗೆ. ಹಾಗೇನೆ ಗ್ರಾಮರ್ ಪೋರ್ಷನ್ ಅಲ್ಲಿ ಸಬ್ಜೆಕ್ಟ್ ವರ್ಗ ಅಗ್ರಿಮೆಂಟ್ ಆಗಿರ್ಬೋದು, ವೊಕ್ಯಾಬುಲರೀಸ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಇವೆಲ್ಲವನ್ನ ಕೇಳ್ತಾರೆ, ಆಯ್ತಾ. ನೀವು ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡಿ ಇದನ್ನ ನೀವು ಆರಾಮಾಗಿ ಕ್ರ್ಯಾಕ್ ಮಾಡಬಹುದಾಗಿದೆ. 150ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬಹುದಾಗಿದೆ, ಅಂಡ್ ಯು ಕ್ಯಾನ್ ಬಿಕಮ್ ಅ ಗವರ್ನಮೆಂಟ್ PU ಕಾಲೇಜ್ ಲೆಕ್ಚರರ್, ಸರಿನಾ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಲೈಫಲ್ಲಿ ಒಂದು ಒಳ್ಳೆ ಅಟೆಂಪ್ಟ್ ನೀವು ಕೊಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಜಾಯಿಂಟ್ ಓವರ್ ಕ್ರಾಶ್. ಪೇಪರ್ 2ನ ಕ್ವಿಕ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ಹೇಳ್ತೇವೆ ನಿಮಗೆ. ಸೆಂಟೆನ್ಸಸ್ ಟೈಪ್ಸ್ ಅಂಡ್ ಸೆಂಟೆನ್ಸ್ ಫಂಕ್ಷನ್ಸ್, ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್, ಎಲ್ಲವೂ ಸೆಂಟೆನ್ಸ್ ಮೇಲೆನೆ ಪ್ರಶ್ನೆ ಕೇಳ್ತೀವಿ ಅಂತೇಳಿ ದೊಡ್ಡದಾಗಿ ಅವರು ಇಲ್ಲಿ ಒಂದು ಲೈನ್ ಅನ್ನು ಬರೆದು ಬಿಟ್ಟಿದ್ದಾರೆ. ಸೊ ಟೋಟಲ್ ಆಗಿ 150 ಮಾರ್ಕ್ಸ್ ಇರುತ್ತೆ, ಬೋತ್ ಪೇಪರ್ 1 ಅಂಡ್ ಪೇಪರ್ 2 ಅಂತ ಗೊತ್ತಾಯ್ತು. ಇದರಲ್ಲಿ 300 ಮಾರ್ಕ್ಸ್ ಅಂತ ಗೊತ್ತಾಯ್ತು. ಆಪ್ಷನಲ್ ಪೇಪರ್ ಅಲ್ಲಿ ಮ್ಯಾಕ್ಸಿಮಮ್ ನೀವು ಎಷ್ಟು ಸ್ಕೋರ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಮೆರಿಟ್ ಡಿಸೈಡ್ ಆಗುತ್ತೆ. ಐ ಹೋಪ್ ನೀವೆಲ್ಲ ಅಪಾಯಿಂಟ್ ಆಗ್ಲಿ ಅಂತಾನೆ ನಾವು ಬಯಸ್ತೇವೆ. ಸೊ ರೈಟಿಂಗ್ ಸ್ಕಿಲ್ಸ್, ಆಯ್ತಾ, ರೈಟಿಂಗ್ ಸ್ಕಿಲ್ಸ್, ಆಯ್ತಾ. ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ LSRW ಅಂತ ಹೇಳ್ತಾರೆ. 4 ಕೋರ್ ಸ್ಕಿಲ್ಸ್ ಇದಾವೆ, ಆಯ್ತಾ. ಇದನ್ನ ಬಿಟ್ಟು ನಾವು ಬೇರೆ ಏನು ಓದಕ್ಕಾಗಲ್ಲ. ಸ್ಕಿಲ್ಸ್, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಗೆ ಸಂಬಂಧಪಟ್ಟಂತ ಸ್ಕಿಲ್ಸ್ ಗಳನ್ನೇ ನಾವು ಓದ್ಕೋಬೇಕಾಗತ್ತೆ. ನೋಡಿ, ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜ್, ಪೋಯಮ್, ಟೆಕ್ಸ್ಟ್, ಎಲ್ಲರ ತರ ಪ್ಯಾಸೇಜ್ ನ ಇಲ್ಲಿ ಕೇಳಿರಲ್ಲ ನಿಮಗೆ. ತುಂಬಾ ಟ್ರಿಕ್ಕಿ ಪ್ಯಾಸೇಜ್ ನ ಅಲ್ಲಿ ಕೇಳಿರ್ತಾರೆ. ಪೋಯಮ್ಸ್ ನ ಯಾವ್ದಾದ್ರು ಒಂದು ಲೈನ್ ಅನ್ನ ಕೇಳ್ಬಿಟ್ಟು ಯಾರಾದ್ರೂ ಒಬ್ಬ ಗ್ರೇಟ್ ರೈಟರ್, ಅನ್ನೋನ್ ರೈಟರ್ಸ್, ಆಯ್ತಾ, ಆಲ್ಮೋಸ್ಟ್ ವೆಸ್ಟ್ ಇಂಡಿಯನ್ ಇರ್ಬೋದು, ಕೆನಡಿಯನ್ ಇರ್ಬೋದು, ಅಲ್ಲಿಂದಾನೇ ಕೊಡ್ತಾರೆ, ಆಯ್ತಾ. ಯಾಕಂದ್ರೆ ಅವು ಅನ್ಫ್ಯಾಮಿಲಿಯರ್ ಇರ್ತವೆ. ಯಾವ್ದಾದ್ರು ಒಂದು ಪೋಯಮ್ ನ ಕೊಡ್ತಾರೆ ಅಥವಾ ಒಂದು ಟೆಕ್ಸ್ಟ್ ನ ಕೊಡ್ತಾರೆ, ಅದ್ರ ಮೇಲೆ ಏನಿರುತ್ತೆ ಕೆಲವೊಂದು ಕ್ವಶನ್ಸ್ ಗಳನ್ನ ಮಾಡಿರ್ತಾರೆ. ಸೊ ಯು ಹ್ಯಾವ್ ಟು ಆನ್ಸರ್ ಅಂಡ್ ಯು ಹ್ಯಾವ್ ಟು ಫೈಂಡ್, ಆಯ್ತಾ. ನೋಡಿ, ಪ್ಯಾಸೇಜ್ ನ ನೀವು ಹೆಂಗ್ ಬಿಡಿಸ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಿದೆ. ಫಸ್ಟ್ ಕ್ವಶನ್ಸ್ ನ ಓದ್ಕೊಳ್ಳಿ, ಆಮೇಲೆ ಪ್ಯಾರಾನ ಓದ್ಕೊಳ್ಳಿ, ಆಯ್ತಾ. ಕ್ವಶನ್ಸ್ ಅಲ್ಲಿ ಕೆಲವೊಂದು ಇಯರ್ ಬರ್ಬೋದು, ಕೆಲವೊಬ್ಬ ವ್ಯಕ್ತಿಗಳ ಹೆಸರು ಬರ್ಬೋದು. ಅದರಿಂದ ಏನಾಗುತ್ತೆ, ಪ್ಯಾಸೇಜ್ ಅಲ್ಲಿ ಆರಾಮಾಗಿ ನಿಮಗೆ ಫಸ್ಟ್ ಟೈಮ್ ಓದ್ಕೊಂಡ ತಕ್ಷಣನೇ ಸಿಕ್ಬಿಡುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ರೈಟಿಂಗ್ ಅಷ್ಟೇ ಟೈಪ್ ಮಾಡಲಾಗಿದೆ. ಸೊ ಹಾಗಾಗಿ ಪ್ಯಾರಾಗ್ರಾಫ್ ರೈಟಿಂಗ್ ಓದ್ಕೋಬೇಕಾಗುತ್ತೆ. ಲೆಟರ್ ರೈಟಿಂಗ್ ಅಲ್ಲಿ ವೇರಿಯಸ್ ರೈಟಿಂಗ್ಸ್ ಬರ್ತವೆ, ನಿಮ್ಗೆಲ್ಲ ಗೊತ್ತು, ಆಯ್ತಾ. ಜಾಬ್ ಸಲುವಾಗಿ ಲೆಟರ್ಗಳಾಗಿರ್ಬೋದು, ಆಫೀಸಿನ ಲೆಟರ್ಗಳಾಗಿರ್ಬೋದು, ಆಯ್ತಾ, ಲೀವ್ ಲೆಟರ್ ಆಗಿರ್ಬೋದು, ಪ್ರತಿಯೊಂದು. ಹಾಗೇನೆ ಫಾರ್ಮರ್ ಮತ್ತೆ ಇನ್ಫಾರ್ಮಲ್ ಲೆಟರ್ ಅಂತ ಬರ್ತವೆ. ಹಾಗೇನೆ ರಿಪೋರ್ಟ್ ರೈಟಿಂಗ್ ಅಂತ ಬರುತ್ತೆ, ಆಯ್ತಾ. ರಿಪೋರ್ಟ್ ರೈಟಿಂಗ್ ಆಗಿರ್ಬೋದು, ಹಾಗೇನೆ ನೋಟ್ ಮೇಕಿಂಗ್, ನೋಟ್ ಟೇಕಿಂಗ್, ರೆಫರೆನ್ಸ್ ಸ್ಕಿಲ್ಸ್, ಮೆಮೋಸ್, ನೋಟ್, ಸರ್ಕ್ಯುಲರ್ಸ್, ಇಮೇಲ್ ನ ಹೆಂಗ್ ಸೆಂಡ್ ಮಾಡೋದು, ಆಯ್ತಾ. BCC ಮತ್ತೆ CC ಅಂತ ಬರ್ತವೆ ಇಮೇಲ್ ಅಲ್ಲಿ, ಅದನ್ನೆಲ್ಲ ನೋಡ್ಕೊಳ್ಳಿ.
ನಮ್ಮ ಕ್ರ್ಯಾಶ್ ಕೋರ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ನೋಟ್ಸ್ನ ನಿಮಗೆ ಕೊಡ್ತೇವೆ ಆಯ್ತಾ. ನೀಡ್ ನಾಟ್ ಟು ವರಿ, ಕ್ರ್ಯಾಶ್ ಕೋರ್ಸ್ಗೆ ಸೇರ್ಕೊಳ್ಳಿ. ಅಂಡ್ ಐ ಸಪೋರ್ಟ್ ಯು ಟು ಜಾಯ್ನ್ ಅವರ್ ಕ್ರ್ಯಾಶ್ ಕೋರ್ಸ್ ಟು ಕ್ರ್ಯಾಕ್ ದಿಸ್ ಎಕ್ಸಾಮ್ ಇನ್ ಯುವರ್ ಫಸ್ಟ್ ಅಟೆಂಪ್ಟ್. ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್. ಸರಿನಾ, ಕಮ್ಯುನಿಕೇಶನ್ ಸ್ಕಿಲ್ಸ್ ಒನ್ಸ್ ಅಗೇನ್ LSRW ಮೇಲೆ ಅನೇಕ ಕ್ವಶನ್ಸ್ ಗಳನ್ನ ನಿಮಗೆ ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಲೈಕ್ ರೀಡಿಂಗ್ ಸ್ಕಿಲ್ ಅಲ್ಲಿ ನೋಡೋದಾದ್ರೆ ಸ್ಕಿಮ್ಮಿಂಗ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಇಂಟೆನ್ಸ್ ರೀಡಿಂಗ್ ಇರ್ಬೋದು, ರೀಡಿಂಗ್ ಪೋಯಿಟ್ರಿ, ಫಿಕ್ಷನ್ ಮತ್ತೆ ಡ್ರಾಮಾ, ಇವೆಲ್ಲವನ್ನ ಓದ್ಕೋಬೇಕಾಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಸೊ ಇಷ್ಟೆಲ್ಲ ಟಾಪಿಕ್ಸ್ ಮೇಲೆ ನಿಮಗೆ ಟೋಟಲ್ ಆಗಿ 150 ಮಾರ್ಕ್ಸ್ ಇಂದು ಎರಡನೇ ಪೇಪರ್ ಫಿಕ್ಸ್ ಆಗುತ್ತೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಪೇಪರ್ 1 ಇಟ್ ಈಸ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಲಿಟ್ರೇಚರ್ ಇದೆ, 90% ಲಿಟ್ರೇಚರ್ ಇದೆ, ಇನ್ನು 10% ಏನಿದೆ ಪ್ಯೂರ್ ಗ್ರಾಮರ್ ಇದೆ. ಸರಿನಾ, ಪೇಪರ್ 2 ನಲ್ಲಿ ಆಲ್ಮೋಸ್ಟ್ ಸ್ಕಿಲ್ಗಳಿಗೆ ಬಹಳ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ ಅವರು. ರೈಟಿಂಗ್ ಸ್ಕಿಲ್ ಇರ್ಬೋದು, ರೀಡಿಂಗ್ ಸ್ಕಿಲ್ ಇರ್ಬೋದು, ಈ ಲ್ಯಾಂಗ್ವೇಜ್ ಫಂಕ್ಷನ್ ಕಮ್ಯುನಿಕೇಶನ್ ಸ್ಕಿಲ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಪೇಪರ್ 2 ನಲ್ಲಿ ಸೆಟ್ ಮಾಡಿರ್ತಾರೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಇಟ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. PU ಲೆಕ್ಚರರ್ ಗ್ರೂಪ್ B ವೇಕೆನ್ಸಿ ಆಗಿರುತ್ತೆ, ನೆನಪಿರ್ಲಿ. ಸೊ ಹಾಗಾಗಿ ಈಗಿಂದನೇ ನಿಮ್ಮ ಸರ್ವ ಪ್ರಯತ್ನವನ್ನು ಮಾಡಿ ನಮ್ಮ ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡೀಟೇಲ್ ಆಗಿರುವಂತಹ ಸಿಲೆಬಸ್ ನ ಅನಲೈಸ್ ಮಾಡೋಣ. ಹಾಗೆ ಪ್ರತಿಯೊಂದು ಟಾಪಿಕ್ಗೆ, ಗ್ರಾಮರ್ ಟಾಪಿಕ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇರ್ತೇವೆ. ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಅಂಡ್ ವೆರಿ ಇಂಪಾರ್ಟೆಂಟ್, ಕ್ರ್ಯಾಶ್ ಕೋರ್ಸ್ಗೆ ಯಾರ್ಯಾರಿಗೆ ಆಸಕ್ತಿ ಇದೆ ಕೂಡಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಅವರಿಗೆಲ್ಲ ನಾವು ಡೀಟೇಲ್ಸ್ ಕಳಿಸ್ಕೊಡ್ತೇವೆ. I support you to join our crash course to crack this exam in your first attempt from wherever you are. ಆಯ್ತಾ, ಆನ್ಲೈನ್ ಆಗಿರೋದ್ರಿಂದ ಎಲ್ಲಿಂದಾದ್ರೂ ನೀವು ಎಲ್ಲಿಂದಾದ್ರೂ ಜಾಯ್ನ್ ಆಗ್ಬೋದು ಈ ಕ್ಲಾಸಸ್ಗಳಿಗೆ. ಲೈವ್ ಕ್ಲಾಸಸ್ಗಳಿರ್ತವೆ, ಕಂಪ್ಲೀಟ್ ಪೇಪರ್ 2 ಸಿಲೆಬಸ್ ನಿಮಗೆ ಪಾಠ ಮಾಡಲಾಗುತ್ತೆ. ಆಯ್ತಾ, ಪ್ರತಿಯೊಂದು ಟಾಪಿಕ್ಸ್ ನ PDF ಶಾರ್ಟ್ಸ್ ನೋಟ್ಸ್ ಇಷ್ಟೊತ್ತು ನೀವು ನೋಡಿದ್ರಲ್ವಾ, ಚಾಸರ್ ಟು ಶೇಕ್ಸ್ಪಿಯರ್ ಆಗಿರ್ಬೋದು, ಪ್ರತಿಯೊಂದು ಕಂಟೆಂಪರರಿ ಪೀರಿಯಡ್ ಆಗಿರ್ಬೋದು, ಇದನ್ನ ನೀವು ಮತ್ತೆ ಓದುವಂತ ಅವಶ್ಯಕತೆ ಇಲ್ಲ. ನಮ್ಮ ಏನು ನೋಟ್ಸ್ ಕೊಟ್ಟಿರ್ತೇವೆ ಅಷ್ಟು ಓದ್ಕೊಂಡ್ರೆ ದಟ್ ಈಸ್ ಇನಫ್. ಹಾಗೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಯ್ತಾ, ಅದನ್ನು ನಾವು ನಿಮಗೆ ಸಾಲ್ವ್ ಮಾಡಿಸ್ತೇವೆ ಕ್ಲಾಸಸ್ಗಳಲ್ಲಿ. 20 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತೇವೆ ನಿಮಗೆ ಆಯ್ತಾ, ಸಾಲ್ವ್ಡ್ ಪೇಪರ್ಸ್ ಗಳನ್ನ ಕೊಟ್ಟಿರ್ತೇವೆ ರೆಫರೆನ್ಸ್ಗೆ. ಅಂಡ್ ಎಕ್ಸಾಮ್ ಹತ್ರ ಬಂದಾಗ ಟೆಸ್ಟ್ ಸೀರೀಸ್ ಗಳು ಇರ್ತವೆ ಮೈ ಡಿಯರ್ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಇಟ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯು. ಐ ಸಪೋರ್ಟ್ ಯು ಟು ಜಾಯ್ನ್ ಅವರ್ ಕ್ರ್ಯಾಶ್ ಕೋರ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.